ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮಗೆ ಒಂದೆರಡು ಕರ್ಪೂರದ ಆರ್ಡರ್ಸ್ ಬಂದಿತ್ತು. ಸೊ ಹಾಗಾಗಿ ನಿಮಗೂ ಕೂಡ ನಾವು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮತ್ತು ಪ್ಯಾಕಿಂಗ್ ಎಲ್ಲ ಹೇಗೆ ಮಾಡ್ತೀವಿ ಅಂತ ಹೇಳಿ ನಿಮಗೂ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾವು ಯಾವುದೇ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಲೋ ಎವ್ರಿವನ್. ಸೊ ಇದೇ ಕ್ಯಾಂಫರ್ ಪೌಡರು. ಸೊ ಇವಾಗೇನು ನೋಡ್ತಾ ಇದ್ದೀರಾ, ಇದೇ ಕ್ಯಾಂಫರ್ ಪೌಡರ್ ಅಂದರೆ ಕರ್ಪೂರದ ಪೌಡ್ರು. ಇದು ವೈಟ್ ಕಲರಲ್ಲಿರುತ್ತೆ. ಸೊ ಮೊದಲಿಗೆ ಏನಂದರೆ ಅದು ಸ್ವಲ್ಪ ಇಂಟಿಂಟೆ ಥರ ಇರುತ್ತೆ. ಅದನ್ನು ನಾವು ನೀಟಾಗಿ ಪೌಡರ್ ಮಾಡಿಕೊಂಡು ಒಂದು ಸತಿ ಕ್ಲೀನಾಗಿ ಜರಡಿ ಮಾಡಬೇಕಾಗತ್ತೆ. ಯಾಕಂತ ಅಂದರೆ ಅದು ಇಂಟಿಂಟೆ ಆಗಿದ್ದರೆ ಕರ್ಪೂರದ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ನೀಟಾಗಿ ಜರಡಿ ಮಾಡ್ಕೊಳ್ತೀವಿ. ನಂತರ ಇದಕ್ಕೆ ಯಾವುದೇ ರೀತಿ ಬೇರೆ ಪೌಡರ್ಗಳನ್ನ ಮಿಕ್ಸ್ ಮಾಡೋದಿಲ್ಲ. ಸೊ ಪ್ಯೂರ್ ಕ್ಯಾಂಫರ್ ಪೌಡರನ್ನು ನಾವು ಜರಡಿ ಮಾಡ್ಕೊಳ್ಳುವಂಥದ್ದು. ಸೊ ಜರಡಿ ಮಾಡ್ಕೊಂಡ ನಂತರ ನೋಡಿ ಈ ಥರ ಬರುತ್ತೆ. ಸೊ ಹೀಗಿರೋದನ್ನು ನಾವು ಡೈರೆಕ್ಟಾಗಿ ಮಿಷಿನ್ಗೆ ಹಾಕುವಂಥದ್ದು. ಏನಂದರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತೇವೆ, ಸ್ವಲ್ಪ ಅಷ್ಟೇ. ಸೊ ಡೈರೆಕ್ಟಾಗಿ ಹಾಕಿದಾಗ ಈ ಥರ ನಮಗೆ ಕ್ಯಾಂಫರ್ ಟ್ಯಾಬ್ಲೆಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಹೇಗೆ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಅನಿಸುತ್ತೆ ಕ್ಯಾಂಫರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ. ಸೊ ಇದು ಬಂದು ಪ್ಯಾಕಿಂಗ್ ಪ್ರೋಸೆಸ್. ಅಂದರೆ ನಾನು ಡೀಟೇಲಾಗಿ ತೋರಿಸ್ಲಿಕ್ಕಾಗಲ್ಲ, ಯಾಕಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈ ರೀತಿ ನಾವು ಪ್ಯಾಕಿಂಗ್ ಮಾಡ್ತೇವೆ. ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಪ್ಯಾಕೆಟ್ಗಳು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರುವಂಥ ಕೆಲವೊಂದು. ಇವಾಗ ನಾವು ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಸೊ ಡೆಲಿವರಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಒಂದು ಅಂಗಡಿ. ಸೊ ಅವರು ಒಂದೇ 1 kg ತೊಗೊಂಡಿದ್ದು ಅಮೌಂಟ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಂಗಡಿಯಲ್ಲಿ ನಾವು ಇದನ್ನು ಕೊಡ್ತಾ ಇದ್ದೀವಿ. ಇವರು ನಮ್ಮ ಹತ್ರ ತುಂಬ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಸೊ ಆವಾಗಲಿಂದನೂ ತೊಗೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಅಂದರೆ ನಾನು ಅವ್ರ ಹತ್ರ ಡೈರೆಕ್ಟ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಅವ್ರು ಏನು ಅನ್ಕೋತಾರೋ ಏನೋ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀನಿ. ಸೊ ಅವ್ರ ಒಪಿನಿಯನ್ ಕೂಡ ಕೇಳ್ತೀನಿ, ಹೇಗೆ ಅನಿಸ್ತಾ ಇದೆ ಅವ್ರಿಗೆ ನಮ್ಮ ಕರ್ಪೂರಗಳು ಕ್ವಾಲಿಟಿ ಆಗಿರಬಹುದು ಮತ್ತು ಕಸ್ಟಮರ್ಸ್ ರಿವ್ಯೂ ಹೇಗಿರ್ಬೋದು ಅಂತ ನಾವು ನೆಕ್ಸ್ಟ್ ಟೈಮ್ ಅವ್ರನ್ನೇ ಕೇಳಿ ನೋಡೋಣ. ಸೊ ಅವ್ರಿಗೆ ಗೊತ್ತಿಲ್ಲ, ಲಾಸ್ಟಲ್ಲಿ ಹೇಳಿದೆ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಇವರು ನಮ್ಮ ಹತ್ರ ಯಾವಾಗಲೂ ಕರ್ಪೂರಗಳನ್ನ ತೊಗೋತಾರೆ. ತುಂಬಾ ಖುಷಿಯಾಗತ್ತೆ, ನಮ್ಮ ಸಣ್ಣ ಬಿಸ್ನೆಸ್ನ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ ಅಂತ ಹೇಳಿ. ಸೊ ತುಂಬ ಹಂಬಲ್ ಪರ್ಸನ್. ಖಂಡಿತ ನೆಕ್ಸ್ಟ್ ಟೈಮ್ ನಾನು ಇವ್ರನ್ನ ಒಂದು ವಿಡಿಯೋ ತೊಗೊಳ್ತೀನಿ. ಇವರ ಅಂಗಡಿ ಇರೋದು ಚುಂಚಕಟ್ಟ ಮೇನ್ ರೋಡಲ್ಲಿ. ಸೊ ನೀವು ಯಾರಾದರೂ ಸುತ್ತಮುತ್ತ ಇದ್ದರೆ ಇವರ ಅಂಗಡಿಗೆ ವಿಸಿಟ್ ಮಾಡಿ. ಖಂಡಿತ ನಿಮಗೆ ಪೂಜೆಗೆ ಎಲ್ಲ ಥರ ಐಟಮ್ಸು ಕೂಡ ಇವರ ಸ್ಟೋರಲ್ಲಿ ಸಿಗೋದ್ರಿಂದ ನಿಮಗೆ ಯಾವುದು ಬೇಕಾಗಿದೆ ಅದು ಬಂದು ಪರ್ಚೇಸ್ ಮಾಡಬಹುದು. ಸೊ ಇದು ಬಂದು ನೆಕ್ಸ್ಟ್ ನಾವು ಸ್ಟೋರಲ್ಲಿ ಕೊಡಲಿಕ್ಕೆ ಹೋಗ್ತಾ ಇರೋದು ಕರ್ಪೂರಗಳನ್ನ. ಈ ಸ್ಟೋರ್ ಬಂದು RBI ಲೇಔಟ್ ಮೈನ್ ರೋಡಲ್ಲಿ ಇರುವಂಥದ್ದು. ತುಂಬ ಹಂಬಲ್ ಪರ್ಸನ್ ಅಂತಲೇ ಹೇಳ್ಬೋದು ಇವರು ಕೂಡ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಇವ್ರ ಹತ್ರ ನಾನು ಒಪಿನಿಯನ್ ತೊಗೊಳ್ತೀನಿ, ಯಾವುದೇ ರೀತಿ ನಮ್ಮ ಕ್ವಾಲಿಟಿ ಮತ್ತು ಕಸ್ಟಮರ್ಸ್ ಹೇಗೆ ರಿವ್ಯೂ ಇದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಅವರಿಗೂ ಕೂಡ ಗೊತ್ತಿಲ್ಲ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಖಂಡಿತ ನಾನು ನೆಕ್ಸ್ಟ್ ಟೈಮ್ ಅವರ ಒಂದು ರಿವ್ಯೂನ ತೊಗೊಳ್ತೀನಿ. ಸೊ ನಿಮಗೂ ಕೂಡ ಯಾರಿಗಾದರೂ ಕರ್ಪೂರಗಳು ಬೇಕಾದಲ್ಲಿ ನಾವು ಹೋಲ್ಸೇಲ್ ಮತ್ತು ರೀಟೇಲ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ತುಂಬ ಕಸ್ಟಮರ್ಸು ನಮ್ಮಲ್ಲಿ ರಿವ್ಯೂ ಕೊಟ್ಟಿರೋದೇನೆಂದರೆ, ನಮ್ಮ ಕರ್ಪೂರಗಳು ಬೇರೆಯವರಿಗಿಂತ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಜನ ರಿವ್ಯೂ ಕೊಟ್ಟಿದ್ದಾರೆ. ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಾವು ರಿಪ್ಲೈ ಮಾಡ್ತೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.